ಸ್ಪರ್ಧೆ ತುಂಬಾ ಕಠಿಣವಾಗಿತ್ತು. ಒಟ್ಟು 10 ಲಕ್ಷ ಸ್ಪರ್ಧಿಗಳು, ಒಬ್ಬರಿಗೆ ಮಾತ್ರ ಪ್ರಶಸ್ತಿ. ಆದರೆ ಬಹುಮಾನ ದೊಡ್ಡದಿತ್ತು. ಗೆದ್ದವರಿಗೆ 9 ತಿಂಗಳ ಸ್ವರ್ಗ ಸುಖ, ನಂತರ ಜೀವನಪರ್ಯಂತ ಉಚಿತ ಪ್ರವಾಸ, ತನ್ನ ಇಚ್ಛೆಯಂತೆ ಬದುಕುವ ಸುವರ್ಣ ಅವಕಾಶ. ಸೋತವರ ಸ್ಥಿತಿ ತುಂಬಾ ಹೀನಾಯ, ಅವರಿಗೆ ಸಾವೇ ಗತಿ. ಏಕೆಂದರೆ ಭೂಗರ್ಭದ ನಟ್ಟನಡುವೆ ಒಂದೇ ಒಂದು ದೋಣಿ. ಅದರಲ್ಲಿ ಒಬ್ಬರಿಗೆ ಮಾತ್ರ ಕುಳಿತುಕೊಳ್ಳಲು ಅವಕಾಶ, ಉಳಿದವರೆಲ್ಲ ನೀರಿನಲ್ಲಿ ಅಥವಾ ಗಾಳಿಯಲ್ಲಿ ಕೊಚ್ಚಿ ಹೋಗಿ ಪ್ರಾಣ ಬಿಡುವುದು ಅನಿವಾರ್ಯ. ಸ್ಪರ್ಧೆಯ ನಿಯಮ ಅಷ್ಟು ಕಠಿಣವಾಗಿತ್ತು. ಸ್ಪರ್ಧೆ ಆರಂಭವಾಯಿತು. 10 ಲಕ್ಷ ಸ್ಪರ್ಧಿಗಳು ಒಮ್ಮೆಯೇ ಓಡಲಾರಂಭಿಸಿದರು. ಎಲ್ಲರಿಗೂ ಸಾವಿನ ಭಯದ ಜೊತೆಗೆ ಗೆಲ್ಲಬೇಕೆಂಬ ಛಲ. ಆದರೆ ಗೆಲುವು ಒಬ್ಬರಿಗೆ ಮಾತ್ರ. ಉಳಿದ 9,99,999 ಸ್ಪರ್ಧಿಗಳಿಗೂ ಸಾವು ನಿಶ್ಚಿತವಾಗಿತ್ತು. ಹೀಗಾಗಿ ಎಲ್ಲರ ಓಟವೂ ಎಷ್ಟು ರಭಸವಾಗಿತ್ತೆಂದರೆ ಎಲ್ಲರೂ ಒಮ್ಮೆಯೇ ಗುರಿ ಮುಟ್ಟಬಹುದೆಂಬ ಹಾಗೆ ಗೋಚರಿಸುತ್ತಿತ್ತು. ಸ್ಪರ್ಧೆಯಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸಿದ್ದರು. ಸ್ಪರ್ಧೆ ಎಂದ ಮೇಲೆ ಒಬ್ಬರು ಗೆಲ್ಲಲೇಬೇಕು, ಉಳಿದವರು ಸೋಲಲೇಬೇಕಲ್ಲವೇ? ಒಬ್ಬರು ಗೆದ್ದರು. ಗೆದ್ದವರು ಹೆಣ್ಣೋ ಗಂಡೋ ಗೊತ್ತಾಗಲಿಲ್ಲ. ಏಕೆಂದರೆ ಗೆದ್ದ ತಕ್ಷಣ ಅವರು 9 ತಿಂಗಳ ಸ್ವರ್ಗ ಸುಖ ಅನುಭವಿಸಲು ಅಲ್ಲಿಂದ ನೇರವಾಗಿ ಸ್ವರ್ಗಕ್ಕೆ ಹೋದರು. ಈ ಪುಸ್ತಕವನ್ನು ಹಿಡಿದು ಪ್ರೀತಿಯಿಂದ ಓದಲು ಕುಳಿತ ಪ್ರಿಯ ಓದುಗರೆ, ನೀವು ಸಹ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ಹೌದು, 10 ಲಕ್ಷ ವೀರ್ಯಾಣುಗಳು ಸ್ಪರ್ಧೆಯಲ್ಲಿ ಓಟಕ್ಕೆ ಬಿದ್ದು, ಅದರಲ್ಲಿ ನೀನು ಒಂದು ವೀರ್ಯಾಣುವಾಗಿ ಎಲ್ಲರಿಗಿಂತ ಮೊದಲು ಗುರಿ ಮುಟ್ಟಿ ಅಂಡಾಶಯ ತಲುಪಿದ್ದರ ಪರಿಣಾಮವಾಗಿ ನೀನು ಹುಟ್ಟಿ ಬಂದೆ. ಅಂದ ಮೇಲೆ ಮೊದಲು ಗೆದ್ದಿದ್ದರಿಂದಲೇ ನೀನು ಹುಟ್ಟಿದ್ದೀಯಾ? ಹಾಗಾದರೆ ಗೆಲ್ಲುವುದು ನಿನ್ನ ರಕ್ತದ ಜೊತೆಗೆ ಬಂದಿದೆ. ಸೋತಿದ್ದರೆ ನೀನು ಖಂಡಿತವಾಗಿಯೂ ಹುಟ್ಟುತ್ತಿರಲಿಲ್ಲ. ಗೆದ್ದಿದ್ದರಿಂದಾಗಿ ನೀನು ಹುಬ್ಬ ಬಂದಿದ್ದೀಯಾ? ಹಾಗೆ ನಮ್ಮ ಕಥಾನಾಯಕ ಗೆದ್ದು ಈಗ ತನ್ನ ತಾಯಿಯ ಗರ್ಭ ಸೇರಿದ.